ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರುದ್ರ ಪ್ರತಾಪ ಮತ್ತೆ ಯಾವತ್ತಾದ್ರೂ ಒಂದಿನ ಸೀತಾಗೆ ತೊಂದರೆ ಕೊಡ್ತಾನೆ ಅಂತ ನಾನು ನಿಮ್ಗೆ ಎಚ್ಚರಿಸಿದ್ದೆ. ಆದರೆ ಅವನು ಸಮಯ ನೋಡಿಕೊಂಡು ಮದುವೆ ಸಂದರ್ಭದಲ್ಲೇ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ನಮ್ಮ ಮಂಜು ತಾತ ಅವನು ತುಂಬಾ ದಿನದಿಂದ ನಮ್ಮ ಲೈಫ್ಗಳನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ. ಅದು ಇವಾಗ ನಮ್ಮ ಗಮನಕ್ಕೆ ಬಂದಿದೆ ಅಷ್ಟೇ. ಆದರೆ ರಾಮ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಈಗ ರುದ್ರ ಪ್ರತಾಪ ನಮ್ಮ ಅಂಜುನೇ ಯಾಕೆ ಟಾರ್ಗೆಟ್ ಮಾಡ್ದ ಅಂತ. ಸಿಂಪಲ್ ಚಿಕ್ಕಪ್ಪ, ಅಂಜು ನನ್ನ ತಂಗಿ. ಅಂಜುಗ್ ತೊಂದರೆ ಕೊಟ್ರೆ ನಾನು ಡಿಸ್ಟರ್ಬ್ ಆಗ್ತೀನಿ ಅಂತ ಗೊತ್ತಿದೆ ಮಾಡಿದ್ದಾನೆ. ಆದ್ರೂ ಅಂಜಲಿ, ನೀನು ಹುಷಾರಾಗಿರ್ಬೇಕಲ್ವಾ? ನಿನ್ಗೆ ಅವನ ಮೇಲೆ ಒಂಚೂರು ಅನುಮಾನ ಬರ್ಲಿಲ್ವಾ? ಏನು ಮಾಡೋದು, ಅವನು ಅಷ್ಟೆಲ್ಲ ನಾಟಕ ಮಾಡಿ ಇವಳನ್ನ ನಂಬಿಸಿದ್ನಲ್ಲ. ಸದ್ಯ ಅನಾಹುತ ಆಗೋಕ್ ಮುಂಚೆ ಅವನ ಬಣ್ಣ ಬದಲಾಯಿತು, ಅಷ್ಟೇ ಸಮಾಧಾನ. ಇದರಲ್ಲಿ ಅಂಜಲಿದೇನೂ ತಪ್ಪಿಲ್ಲ. ಅವಳು ನನ್ನ ಬ್ಲೈಂಡ್ ಆಗಿ ನಂಬಿದ್ಲು. ಪರಿಚಯ ಮಾಡಿಸ್ಬೇಕು ಅಂತ ಅವನಿಗೆ ಫೋನ್ ಕೂಡ ಮಾಡಿದ್ಲು. ನನ್ನ ಮುಂದೆ ಬಂದರೆ ಅವ್ನ ಬಣ್ಣ ಬಯಲಾಗುತ್ತೆ ಅಂತ ಅವ್ನು ಬರಲೇ ಇಲ್ಲ. ಇದರಲ್ಲಿ ಅಂಜಲಿದೇನೂ ತಪ್ಪಿಲ್ಲ ಸೂರಿ. ಅಂಜಲಿ ಬಗ್ಗೆ ನೀನು ನನಗೆ ಹೇಳ್ತೀಯನು? ಚಿಕ್ಕಂದಿನಿಂದ ನೋಡಿದ್ದೀನಿ ಅವಳು. ಮುಗ್ದೆ, ಏನೋ ನಂಬಿದಾಳೆ, ಮೋಸ ಹೋಗಿದ್ದಾಳೆ. ಆದರೆ ನಾವು ಯಾರು ಅಂಜಲಿಷ್ಟು ಮುಗ್ಧರಲ್ವಲ್ಲ ಸೂರಿ. ಆರ್ಪಿಗೆ ರಾಮ್ ಮೇಲೆ ದ್ವೇಷ ಇದೆ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ರಾಮ್ ಮದುವೆ ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆ ಆರ್ಪಿಗೆ ಬೇಲ್ ಕೊಡಿಸಿರೋದು ಯಾರು, ಅವನ ಕನೆಕ್ಷನ್ಸ್ ಏನು ಅಂತ ಗೊತ್ತಾಗಬೇಕು ಅಂತ. ಆದರೂ ಅಪ್ಪು ಮದುವೆ ಟೈಮಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ನಮ್ಮ ಖುಷಿನೆಲ್ಲ ಕಿತ್ಕೋತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಬೇಜಾರಾಗುತ್ತೆ. ಅವನು ಇನ್ ಮುಂದೆ ನಮ್ಗಳು ಯಾರ ತಂಟೆಗೂ ಬರೋದಿಲ್ಲ. ಆ ಥರ ಬುದ್ಧಿ ಕಲಿಸಿ. ಇಟ್ಸ್ ಓಕೆ ಅಪ್ಪು. ಇಲ್ಲಿವರೆಗೂ ಆಗಿದ್ದನ್ನೆಲ್ಲ ಮರೆತು ಈಗ ಮದುವೆ ಸಂಭ್ರಮನ ಎಂಜಾಯ್ ಮಾಡೋಣ. ಮತ್ತೆ ಮತ್ತೆ ಅವನ ಬಗ್ಗೆ ಮಾತಾಡ್ತಾ ಇದ್ರೆ ಪಾಪ ಅಂಜಲಿಗೆ ಬೇಜಾರಾಗುತ್ತೆ. ಅಲ್ಲ, ಇವಳಿಗೆ ನಿಜಕ್ಕೂ ಅಂಜಲಿ ಮೇಲೆ ಕಾಳಜಿ ಇದ್ದು ಈ ವಿಷಯ ನಿಲ್ಲಿಗೆ ಬಿಡು ಅಂತ ಹೇಳ್ತಾ ಇದ್ದಾಳ, ಅಥವಾ ಈ ವಿಷಯ ಚರ್ಚೆ ಆಗೋದ್ರಿಂದ ಇವಳಿಗೇನಾದ್ರು ಸಮಸ್ಯೆ ಆಗುತ್ತಾ? ಆದರೂ ಇದನ್ನು ಇಲ್ಲಿಗೆ ಬಿಡೋಕ್ಕಾಗಲ್ಲ ಚಿಕ್ಕಿ. ಸಾರಿ, ನೀನು ಮನ್ಸು ಮಾಡಿದ್ರೆ ಆ ರುದ್ರ ಪ್ರತಾಪ್ ಹಿಂದೆ ಯಾರಿದ್ದಾರೆ, ಏನು ಎತ್ತ ಎಲ್ಲ ತಿಳ್ಕೊಬೋದು. ಇದನ್ನ ಇಷ್ಟಕ್ಕೆ ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹಾಯ್ ಸೀತಾ. ಹಲೋ ರಾಮ್, ಇವಾಗ ಎಲ್ಲಿದ್ದೀರಾ? ಸಿಹಿ ನನಗೆ ಎಲ್ಲ ವಿಷಯ ಹೇಳಿದ್ಲು. ಅಂಜಲಿ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ನಾನು ಪ್ರಿಯಾಂಗ್ ಮೆಸೇಜ್ ಮಾಡಿದ್ದೆ. ನಿಮ್ಗೇನೂ ತೊಂದರೆ ಆಗಲಿಲ್ಲ ಅಲ್ವಾ? ನಥಿಂಗ್ ಟು ವರಿ ಸೀತಾ. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ನೋಡಿ. ಸಿಹಿಗಿರೋ ಸೆನ್ಸ್ ಆಫ್ ಅವೇರ್ನೆಸ್ ಇದೆಯಲ್ಲ, ಇನ್ಫ್ಯಾಕ್ಟ್ ಅದು ದೊಡ್ಡವ್ರಿಗೂ ಇರೋದಿಲ್ಲ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅಂಜು ಫೋನ್ಗೆ ರುದ್ರ ಪ್ರತಾಪಿಂದ ಫೋನ್ ಬಂದಿದ್ದ ಕೂಡಲೇ ಅದು ಯಾರು ಅಂತ ಕಂಡಿಡ್ದು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ದಾಳೆ. ಡೋಂಟ್ ವರಿ, ಅಂಜು ಸೇಫ್ ಆಗಿದ್ದಾಳೆ. ನಾವು ಎಲ್ಲರೂ ಸೇಫ್ ಆಗಿದ್ದೀವಿ. ಆ ರುದ್ರ ಪ್ರತಾಪನ್ಗೆ ಏನು ಶಿಕ್ಷೆ ಆಗಬೇಕೋ ಅದಾಗಿದೆ. ಈಗ ಸಮಾಧಾನ ಆಯಿತು ರಾಮ್. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಂಜಲಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಸ್ವಲ್ಪ ಯೋಚನೆ ಮಾಡಿ. ರುದ್ರ ಪ್ರತಾಪ್ ತುಂಬ ಒಳ್ಳೆ ಒಂಥರ ನಾಟಕ ಮಾಡಿರ್ತಾನೆ. ಈ ಟೈಮಲ್ಲಿ ಅವಳಿಗೆ ಮನ್ಸಿಗೆ ತುಂಬ ನೋವಾಗಿರುತ್ತೆ. ನೀವು ಅಶೋಕ್ ಸರಿ ಧೈರ್ಯ ತುಂಬಬೇಕು. ಅವ್ನು ಎಷ್ಟು ಕೆಟ್ಟವನು ಅಂತ ಅರ್ಥ ಮಾಡಿಸ್ಬೇಕು. ಯಾ ಸೀತಾ, ಅಂಜುಗೊಂಚೂರು ನೋವಾಗ್ದಂಗೆ ನಾವು ನೋಡ್ಕೋತೀವಿ. ಐ ಆಮ್ ಶ್ಯೂರ್ ಈಗಂತೂ ಅಂಜುಗೆ ಒಬ್ಬ ಕೆಟ್ಟ ವ್ಯಕ್ತಿಯಿಂದ ದೂರ ಆದೆ ಅಂತ ಒಂದು ರಿಲೀಫ್ ಅಂತೂ ಇದ್ದೇ ಇರುತ್ತೆ. ಹಾಗಲ್ಲ ರಾಮ್, ನಾವು ಪ್ರೀತಿಸಿದವರು ಕೆಟ್ಟವರಾಗಿ ನಮ್ಮ ನಂಬಿಕೆಗೆ ಮೋಸ ಮಾಡಿದ್ರೆ ಯಾರಿಗೆ ಆದರೂ ಬೇಜಾರಾಗತ್ತಲ್ವ? ಅದಕ್ಕೆ ಆ ಥರ ಹೇಳಿದೆ.
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ. ಹೌದು, ನನ್ನ ಮಗಳಲ್ಲಿ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅವ್ರ ಅಮ್ಮನ ಹಾಗೆ ಜಾಣೆ ಅವಳು. ಹೌದು, ಏನು ಮಾಡ್ತಿದ್ದಾಳೆ ಇವಾಗ? ಎದುರ್ಕೊಂಡಿದ್ದಾಳ? ಇಲ್ಲ, ನಾನು ಅವಳಿಗೆ ಸಮಾಧಾನ ಮಾಡಿದ್ದೀನಿ. ಸ್ಕೂಲಲ್ಲಿ ಎಲ್ರಿಗೂ ಇನ್ವಿಟೇಷನ್ ಕೊಡೋಕ್ಕೆ ಹೆಸರು ಬರೀತಿದ್ದಾಳೆ. ಓ ನೈಸ್. ಜಯಶ್ರೀ ಸ್ಪೆಲ್ಲಿಂಗ್ ಏನು? ಜೆ. ಓಕೆ ಓಕೆ, ಯು ಕ್ಯಾರಿ ಆನ್. ಸೀಪುಟಾಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹೇಳ್ಕೊಡಿ. ನಾನು ಅಂಜು ಜೊತೆ ಮಾತಾಡ್ತೀನಿ. ಸರಿ ರಾಮ್, ಓಕೆ, ಟೇಕ್ ಕೇರ್. ಬಾಯ್. ಅಶೋಕ್, ಗುಡ್ ಜಾಬ್. ನಮ್ಮ ಅಪ್ಪುಗೆ ಎಂಥ ಅಪಾಯ ಬಂದ್ರೂ ಯು ಆರ್ ಆಲ್ವೇಸ್ ದೇರ್ ಟು ಸೇವ್ ಹಿಮ್. ಥ್ಯಾಂಕ್ಸ್ ಅಶೋಕ್. ನಮ್ಮ ಮನೆ ಬಗ್ಗೆ ನಿನಗಿರೋ ಕಾಳಜಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅಗೇನ್. ಆ್ಯಕ್ಚುಲಿ ಚಿಕ್ಕಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇದು ನನ್ನ ಕರ್ತವ್ಯ. ನೀವೇ ನನ್ನನ್ನು ರಾಮ್ ಅಣ್ಣನ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ ಅಂದಮೇಲೆ ನಾನು ಇಷ್ಟು ಮಾಡದೆ ಹೋದರೆ ಆ ಸ್ಥಾನಕ್ಕೆ ಏನು ಅರ್ಥ ಹೇಳಿ? ನೀವೇನು ಯೋಚನೆ ಮಾಡಿಬಿಡಿ. ನಿಮ್ಮ ಅಪ್ಪುಗೆ, ನನ್ನ ಪ್ರಾಣ ಸ್ನೇಹಿತ ರಾಮ್ಗೆ ನಾನು ಏನೂ ಆಗುತ್ತಿಲ್ಲ. ರುದ್ರ ಪ್ರತಾಪ್ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದು ಬೇರೆ ಸಮೇತ ಅವನನ್ನು ಕಿತ್ತು ಬಿಸಾಕೋಣ ಅಲ್ವಾ? JAYA SHREE. ಬೇಗ ಬೇಗ ಬರೀ, ಇನ್ನೊಂದು 5 ಇನ್ವಿಟೇಷನ್ ಅಷ್ಟೇ ಇರೋದು. ಓಕೆ ಸೀತಮ್ಮ, ಇದೇನ್ ಬರ್ದಿದ? ಆಶೀರ್ವಾದ ಅಲ್ಲಿ ಬರ್ದಿರೋದು. ಆಶೀರ್ವಾದನೇ ನಿಮ್ಮ ಉಡುಗೊರೆ ಅಂತ. ಅಂದ್ರೆ ಗಿಫ್ಟ್ ಏನೂ ಬೇಡ, ನಿಮ್ಮ ಆಶೀರ್ವಾದನೇ ಸಾಕು ಅಂತ ಅರ್ಥ. ಹಾಗಿದ್ರೆ ಸೀತಮ್ಮ ನಮ್ಗೆ ಗಿಫ್ಟ್ ಸಿಗಲ್ವಾ? ನಮ್ಮ ಫ್ರೆಂಡ್ಸು, ವೆಲ್ ವಿಶರ್ಸು, ರಿಲೇಟಿವ್ಸು, ರಾಮ್ ರಿಲೇಟಿವ್ಸು ಇವ್ರನ್ನೆಲ್ಲ ನೋಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ನಮಗೆ. ಗಿಫ್ಟ್ ಎಲ್ಲ ಇನ್ನು ಯಾಕೆ ಬೇಕು ನಮಗೆ? ಸೀತಮ್ಮ, ಇದು ಸರಿ ಇಲ್ಲ. ನಿನ್ನ ಮದುವೆಯಲ್ಲಿ ನಿನ್ನ ಗಿಫ್ಟ್ ಬಂದಾಗ ನಾನು ನೋಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ಆಸೆ ಪಟ್ಟಿದೆ ಗೊತ್ತಾ? ನೀನೇ ನನಗೆ ದೊಡ್ಡ ಗಿಫ್ಟ್ ಪುಟ. ರಾಮ ನನಗೆ ರಾಮನಂತ ಗಿಫ್ಟೇ ಕೊಟ್ಟಿದ್ದ. ನೀನು ಏನು ಬೇಕು ಹೇಳು? ನೀನು 3 ಹೊತ್ತು ನಿನ್ನ ಫ್ರೆಂಡ್ ಜಪ ಮಾಡ್ತಿದ್ದೆ, ಅವ್ರನ್ನ ನೋಡಬೇಕು, ಅವ್ರ ಜೊತೆ ಇರಬೇಕು ಅಂತ. ಇನ್ನು ಮುಂದೆ ನೀನು ಯಾವಾಗಲೂ ಅವ್ರ ಜೊತೆನೇ ಇರ್ತೀಯ. ಇದು ನಿಂಗೆ ದೊಡ್ಡ ಗಿಫ್ಟ್ ಅಲ್ವಾ? ಹೌದಲ್ವಾ? ನನ್ನ ಫ್ರೆಂಡು ಇನ್ಮೇಲೆ ನನ್ನ ಜೊತೆಗೆ ಇರ್ತಾರೆ. ನಾನು ಮರ್ತೆ ಹೋಗಿದೆ. ಅದೇ ಸೀತಮ್ಮ, ನನ್ನ ಫ್ರೆಂಡು ನಾನು ನಿದ್ದೆ ಮಾಡುವಾಗ ನನಗೆ ಕತೆ ಹೇಳ್ತಾರಾ? ನೀನು ನನಗೆ ಗುಡ್ ಮಾರ್ನಿಂಗ್ ಬಂಗಾರ ಅಂತ ಎದ್ದೊಳಿಸ್ತೀಯಲ್ವಾ, ಆ ಥರ ನನ್ನ ಫ್ರೆಂಡು ಹೇಳ್ತಾರಾ? ನಾನು ಸರಿಯಾಗಿ ಊಟ ಮಾಡ್ತಿರೋ ಟೈಮಲ್ಲಿ ನನ್ನ ಫ್ರೆಂಡ್ ನನ್ಗೆ ಊಟ ಮಾಡಿಸ್ತಾರ ಸೀತಮ್ಮ? ಖಂಡಿತ ಮಾಡ್ತಾರೆ ಪುಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.